ಬಿಜೆಪಿಯಲ್ಲಿ ಶೀತಲ ಸಮರ ಹೆಂಗ್ ನಡೀತಾ ಇದೆ ಅನ್ನೋದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆಗೆ ವಿಜಯೇಂದ್ರ ಅವರು ಸಂಧಾನದ ಕಡೆಗೆ ಮುಖ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಸಂಧಾನದ ಪ್ರಯತ್ನ ಆಗ್ತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಸಮೀಪ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ವಿಜಯೇಂದ್ರರಿಂದ ಮತ್ತೊಂದು ದಾಳ ಉರುಳಿಸಲಾಗ್ತಾ ಇದೆ. ಅದೇನಂದ್ರೆ ಯತ್ನಾಳ್ ಟೀಮ್ಗೆ ಪದಾಧಿಕಾರಿಗಳ ಪೋಸ್ಟ್ ಕೊಡೋ ಆಫರ್ ನೀಡಲಾಗಿದೆಯಂತೆ. ಈ ಮೂಲಕ ಒಟ್ಟಾಗುವ ಮತ್ತೊಂದು ಅವಕಾಶವನ್ನ ವಿಜಯೇಂದ್ರ ಭಿನ್ನರ ಮುಂದೆ ಇಟ್ಟಿದ್ದು ವರಿಷ್ಠರ ಸೂಚನೆಯೂ ಪಾಲಿಸಬೇಕಾಗಿದೆ. ಪದಾಧಿಕಾರಿಗಳ ಪಟ್ಟಿಯಲ್ಲಿ ಭಿನ್ನರ ತಂಡಕ್ಕೂ ಅವಕಾಶ ಕಲ್ಪಿಸಿದ್ದು ಮಾಜಿ ಸಿಎಂ ಯಡಿಯೂರಪ್ಪ ಸಲಹೆ ಮೇರೆಗೆ ವಿಜಯೇಂದ್ರರಿಂದ ಹುದ್ದೆಯ ದಾಳ ಉರುಳಿಸಲಾಗ್ತಾ ಇದೆ ಎನ್ನಲಾಗ್ತಾ ಇದೆ. ಸೊ ಏನು ಆಫರು? ಬಿಜೆಪಿ ಪದಾಧಿಕಾರಿಗಳ ತಂಡದ ಸ್ವರೂಪ ಚೇಂಜ್ ಆಗುತ್ತೆ. ಇದು ದೆಹಲಿಯಿಂದ ಬಂದಿರುವ ಸಂದೇಶ. ಸೊ ಸ್ವರೂಪ ಹೆಂಗಿರುತ್ತೆ, ಯಾರ್ಯಾರಿಗೆ ಅವಕಾಶ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ರಾಜ್ಯ ಬಿಜೆಪಿಯಲ್ಲಿ ಮೊದಲು ಕೋರ್ ಕಮಿಟಿ ಇರುತ್ತೆ. ಈ ಕೋರ್ ಕಮಿಟಿ ಈಗಲೂ ಇತ್ತು, ಬಟ್ ಸಭೆ ನಡೆದು ಎಷ್ಟೋ ಟೈಮ್ ಆಗೋಗಿದೆ ಅಷ್ಟೇನೆ. ಸೊ ಅದನ್ನ ರೀಶಫಲ್ ಮಾಡ್ತಾರೆ ಕೋರ್ ಕಮಿಟಿಯನ್ನ. ಯಾಕೆ ರೀಶಫಲ್ ಅಂತ ಹೇಳಿದ್ರೆ ಯತ್ನಾಳ್ ಬಣದಲ್ಲಿ ಒಬ್ರಿಗೂ ಸ್ಥಾನ ಇರಲಿಲ್ಲ ಅಲ್ಲಿ. ನಾರ್ಮಲಿ ಕೋರ್ ಕಮಿಟಿ ಹೆಂಗಿರುತ್ತೆ ಅಂದ್ರೆ ಮಾಜಿ ಸಿಎಂಗಳು ಇರ್ತಾರೆ, ಕೇಂದ್ರ ಸಚಿವರು ಇರ್ತಾರೆ, ಮತ್ತೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಯಾರ್ಯಾರು ದುಡಿದಿದ್ರಲ್ಲ ಅವರೆಲ್ಲರೂ ಇರ್ತಾರೆ. ನಂತರ ವಿವಿಧ ಹಂತದ ಪದಾಧಿಕಾರಿಗಳು ನಿಯೋಜನೆಗೊಂಡಿರ್ತಾರೆ. ಇದು ಸಾಮಾನ್ಯವಾಗಿ ಬಿಜೆಪಿ ಆಂತರಿಕ ಡೆಮೋಕ್ರಸಿ ಅನ್ನೋ ವಿಚಾರದಲ್ಲಿ ಬರುವಂತಹ ಮಾತು. ಬಿಜೆಪಿಯಲ್ಲಿ ಸದ್ಯಕ್ಕೆ 12 ಮಂದಿ ಉಪಾಧ್ಯಕ್ಷರ ಸ್ಥಾನಗಳು ಇದೆ. 4 ಪ್ರಧಾನ ಕಾರ್ಯದರ್ಶಿಗಳಿದ್ದು ಈ ಜವಾಬ್ದಾರಿಗಳು ಆಯಾ ಕಟ್ಟಿನವು. ನಂತರ 10 ಕಾರ್ಯದರ್ಶಿ ಮತ್ತು 10 ಮಂದಿ ವಕ್ತಾರರು, 8 ಮೋರ್ಚಾ, 10 ವಿಭಾಗೀಯ ಪ್ರಮುಖರು ಇರ್ತಾರೆ. ಹೊಸ ಅಧ್ಯಕ್ಷರಾಗಿ ಮತ್ತೆ ವಿಜಯೇಂದ್ರ ಬಂದ್ರೆ ಎಲ್ಲವೂ ಕೂಡ ಬದಲಾಗಬೇಕು. ಅಂದ್ರೆ ವಿಪರೀತ ಸರ್ಜರಿಗಳಾಗಬೇಕು. ಮತ್ತೆ ಸರ್ಜರಿ ಹೆಂಗಾಗಬೇಕು ಅಂತ ಹೇಳಿದ್ರೆ ಒಂದು ಸಮುದಾಯ, ಇನ್ನೊಂದು ಸಂಘಟನಾ ಸಾಮರ್ಥ್ಯ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ವಿನ್ನರು, ಇವ್ರು ತಟಸ್ಥರು, ಇವ್ರು ಕೊಡಬಾರ್ದು, ಇವ್ರು ಕೊಡಬೇಕು, ನಿಮ್ದೇ ಒಂದು ಟೀಮ್ ಮಾಡ್ಕೊಂಡು ಹಾಗೆಲ್ಲ ಮಾಡ್ಕೊಳಂಗಿಲ್ಲ ಅಂತ ಬಂದಿದೆ ಹೈಕಮಾಂಡ್ನಿಂದ ಇವ್ರಿಗೆ ಸಂದೇಶ. ಹೀಗಾಗಿ ಇದೆಲ್ಲ ಪೋಸ್ಟ್ಗಳ ಆಸೆಯನ್ನು ತೋರಿಸಿ ನೀವು ನಮ್ಮ ಜೊತೆಗೆ ಬಂದರೆ ನಿಮ್ಗೆ ಇದನ್ನು ಕೊಡ್ತೀವಿ ಅಂತ ಹೇಳಿ ಮಾತನಾಡುವಂತಹ ಪ್ರಯತ್ನಗಳು ಹಲವು ಸುತ್ತಿನಲ್ಲಿ ಈಗಾಗಲೇ ಆಗ್ತಾ ಇದೆ. ಈಗಿರೋ ಪ್ರಶ್ನೆ ಏನು? ಇವರೇನೋ ಒಂದು ಕೈಯನ್ನು ಮುಂದೆ ಇಟ್ಟಿದ್ದಾರೆ, ಸಮಾಧಾನ ಅಂತ. ಅವ್ರು ಬರ್ತಾರಾ ಅನ್ನೋದು ಪ್ರಶ್ನೆ.